ನಮಸ್ಕಾರ. ಚಿಲಿಪಿಲಿ ಕನ್ನಡ ಚಾನೆಲ್ನ 66ನೇ ವಿಡಿಯೋಗೆ ಸ್ವಾಗತ. ಈ ಚಾನೆಲ್ನಲ್ಲಿ ಬರುವ ವಿಡಿಯೋಗಳು ಶಾಲೆಯ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ತುಂಬ ಉಪಯುಕ್ತವಾಗಿದೆ. ಪೋಷಕರೂ ಸಹ ತಮ್ಮ ಮಕ್ಕಳಿಗೆ ಕನ್ನಡ ಜ್ಞಾನವನ್ನು ಹೆಚ್ಚಿಸುವುದಕ್ಕೂ ಸಹ ಬಳಸಿಕೊಳ್ಳಬಹುದು. ದಯವಿಟ್ಟು ಎಲ್ಲ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ. ಗಾದೆಗಳನ್ನು ಕಲಿಯುವ ಚಟುವಟಿಕೆಗಳಿಗೆ ಇದೇ ಚಾನೆಲ್ನ ಆಕ್ಟಿವಿಟಿ ನಂಬರ್ 18, 20, 64 ಮತ್ತು 65 ಬಳಸಿಕೊಳ್ಳಬಹುದು. ಕನ್ನಡ ಭಾಷೆಯಲ್ಲಿ ಸಿಗುವ ಗಾದೆಗಳು ಜನಪದರ ಅನುಭವದ ಅಮೂಲ್ಯ ರತ್ನಗಳು. ಗಾದೆಗಳಲ್ಲಿ ಮೇಲ್ನೋಟಕ್ಕೆ ಕಾಣುವ ಅರ್ಥ ಒಂದಿದ್ದರೆ ಒಳಾರ್ಥ ಬೇರೆಯೇ ಇರುತ್ತದೆ. ಉದಾಹರಣೆಗೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಗಾದೆಗಳನ್ನು ಕಲಿಯುವುದರಿಂದ ಮಕ್ಕಳ ಕನ್ನಡ ಭಾಷೆಯ ಪ್ರಬುದ್ಧತೆ ಹೆಚ್ಚಾಗುತ್ತದೆ. ಇಂದಿನ ವಿಡಿಯೋದಲ್ಲಿ ಮಾಧ್ಯಮಿಕ ಮತ್ತು ಪ್ರೌಢಶಾಲೆಯ ಮಕ್ಕಳಿಗೆ ಗಾದೆಗಳನ್ನು ಒಂದು ವಿಭಿನ್ನ ಚಟುವಟಿಕೆಯ ಮೂಲಕ ಕಲಿಸಲು ಪ್ರಯತ್ನಿಸಲಾಗಿದೆ. ಇಲ್ಲಿ ಒಂದು ಹಾಳೆಯಲ್ಲಿ ಕೆಲವು ವಿರುದ್ಧ ಪದಗಳನ್ನು ತೋರಿಸಲಾಗಿದೆ. ಈಗ ಮಕ್ಕಳು ಈ ವಿರುದ್ಧ ಪದಗಳನ್ನು ಬಳಸಿ ಗಾದೆಗಳನ್ನು ರಚಿಸಬೇಕು. ಉದಾಹರಣೆಗೆ, ಆಚಾರ ಅನಾಚಾರ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಅದೇ ರೀತಿ, ಆಳು ಅರಸ, ಆಳಾಗಿ ದುಡಿ ಅರಸನಾಗಿ ಮೆರೆ. ಇದೇ ರೀತಿ ಒಂದಿಷ್ಟು ವಿರುದ್ಧ ಪದಗಳನ್ನು ಬಳಸಿದ ಗಾದೆಗಳನ್ನು ಇಲ್ಲಿ ತೋರಿಸಲಾಗಿದೆ. ಇಲ್ಲಿ ಮಾತು ಬೆಳ್ಳಿ, ಮೌನ ಬಂಗಾರ. ಮಾತು ಮತ್ತೆ ಮೌನ. ಅದೇ ರೀತಿ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಸತ್ಯ ಸುಳ್ಳು ಎರಡೂ ವಿರುದ್ಧ ಪದಗಳು. ಇದೇ ರೀತಿ ಮಕ್ಕಳು ಇನ್ನಷ್ಟು ವಿರುದ್ಧ ಪದಗಳನ್ನು ಹುಡುಕಿ ಅವುಗಳನ್ನು ಬಳಸಲಾಗಿರುವ ಗಾದೆಗಳನ್ನು ಹುಡುಕಿ ಅಭ್ಯಾಸ ಮಾಡಿಕೊಳ್ಳಬಹುದು. ಇದಕ್ಕೆ ಶಿಕ್ಷಕರ ಸಹಾಯವನ್ನು ಪಡೆಯಬಹುದು. ಈ ರೀತಿಯ ವಿಭಿನ್ನ ಚಟುವಟಿಕೆಗಳಿಂದ ಮಕ್ಕಳು ಗಾದೆಗಳನ್ನು ಮತ್ತು ವಿರುದ್ಧ ಪದಗಳನ್ನು ಕಲಿಯುವ ಅಭಿರುಚಿಯನ್ನು ಬೆಳೆಸಿಕೊಳ್ಳುತ್ತಾರೆ ಹಾಗೂ ವಿರುದ್ಧ ಪದಗಳು ಮತ್ತು ಗಾದೆಗಳನ್ನು ಕಲಿಯುವಲ್ಲಿ ಆಸಕ್ತಿ ತೋರಿಸುತ್ತಾರೆ. ಈ ಚಟುವಟಿಕೆಗಳನ್ನು ಮಕ್ಕಳು ಪ್ರಾಜೆಕ್ಟ್ ವರ್ಕ್ಗೆ, ಎಕ್ಸಿಬಿಷನ್ಗೆ ಮತ್ತು ಗ್ಯಾಲರಿ ವಾಕ್ಗೆ ಸಹ ಬಳಸಿಕೊಳ್ಳಬಹುದು. ವಂದನೆಗಳು.